ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡಲ್ಲ ಎಂಬ ವಿಚಾರವಾಗಿ ಮಾತನಾಡಿದ ಸಚಿವ ನರೇಂದ್ರ ಸ್ವಾಮಿ ರಾಜಕೀಯ ಡೆವಲಪ್ಮೆಂಟ್ಸ್ಗಳ ಕುರಿತು ರಿಯಾಕ್ಟ್ ಮಾಡಿದ್ದಾರೆ. ಏನೆಲ್ಲ ಹೇಳಿದ್ರು ಬನ್ನಿ ನೋಡೋಣ. ಈಗ ಮೇಲ್ಮನೆ ವಿಚಾರದಲ್ಲಿ ಪಕ್ಷ ಒಂದು ತೀರ್ಮಾನ ತಗೊಳ್ತಾ ಇದೆ. ನಾನು ಸೂಚ್ಯವಾಗಿ ಇಷ್ಟು ಮಾತ್ರ ಹೇಳ್ತೀನಿ, ನಾವು ಆಡಳಿತಕ್ಕೆ ಬರೋದೇ ಜನಾಭಿಪ್ರಾಯದ ಮೇಲೆ, ಸದಸ್ಯರ ಸಂಖ್ಯಾಬಲದ ಮೇಲೆ. ಹಾಗಾಗಿ ಮೇಲ್ಮನೆಯಲ್ಲೂ ಸಂಖ್ಯಾಬಲ ಹೆಚ್ಚಿದೆ ಅಂತಂದರೆ ನೀವೇ ಹೇಳ್ತಾ ಇರೋದ್ರಲ್ಲಿ ಉತ್ತರ ಇದೆಯಲ್ಲ. ಇನ್ನು ಹೋರಾಟ ಅಲ್ಲಲ್ಲ, ಅವರು ಸಹಜವಾಗಿ ಅವ್ರು ಮಾತ್ರ ಹಿರಿಯರು ಇದ್ದಾರೆ, ಇವತ್ತಿನ ಸಭಾಪತಿಗಳು ಇವತ್ತಿನ ಮಟ್ಟಿಗೆ. ಹಾಗಾಗಿ ಈ ವಿಚಾರ ಹೊರಗಡೆ ಚರ್ಚೆ ಮಾಡೋ ವಿಚಾರ ಅಲ್ಲ. ಈಗ ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ದಯಮಾಡಿ ನಿಮ್ಮೆಲ್ಲರಿಗೂ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಸಮಸ್ಯೆಗೆ ಅದರ ಅರಿವನ್ನು ಪಡೆಯೋದಕ್ಕೋಸ್ಕರ ನಾವು ಬಂದಿರಬೇಕಾದ್ರೆ ಇಲ್ಲೇನು ಆಂತರಿಕ ವಿಚಾರಗಳು ಅವಶ್ಯಕತೆ ಇಲ್ಲ. ಅದನ್ನು ನಮ್ಮ ಪಕ್ಷದ ಮುಖಂಡರು, ಸದೃಢರು ಇದ್ದಾರೆ, ಶಕ್ತರಿದ್ದಾರೆ, ಸಾಲ್ವ್ ಮಾಡ್ಕೋತಾರೆ. ಮತ್ತೆ ಒಂದು ಮನೆಯಲ್ಲಿ ಅಣ್ಣ ತಮ್ಮದರಿಗೆ ಕಿತ್ತಾಟ ಬರ್ತದೆ ಅಂದಾಗ ಆಕಾಂಕ್ಷಿತರು ಬೇಸರ ಆಗಿರ್ತಕ್ಕಂಥದ್ದು ಸಹಜ ಇದೆ. ಈಗ ನನಗಾಗಲಿಲ್ಲ ಅಂದರೆ ನಾನು ಬೇಸರ ಪಡ್ತಿದ್ನೇನೋ. ಹಾಗಾಗಿ ಅದನ್ನೆಲ್ಲ ಚರ್ಚೆ ಮಾಡೋಂಥ ಅವಶ್ಯಕತೆ ಅದು ಮನೆ ಒಳಗೆ